ಬೇಲೂರು ತಾಲೂಕು ತೋಟಗಾರಿಕೆ ಇಲಾಖೆ ವತಿಯಿಂದ ಯಂತ್ರೋಪಕರಣ ವಿತರಣೆ ನಡೆದಿದ್ದು, ಕಾರ್ಯಕ್ರಮವನ್ನು ಶಾಸಕ ಎಚ್.ಕೆ. ಸುರೇಶ್ ಉದ್ಘಾಟಿಸಿದರು. ಕೊನೇರಲು ತೋಟಗಾರಿಕೆ ಸಸ್ಯ ಕ್ಷೇತ್ರ ಆವರಣದಲ್ಲಿ ತೋಟಗಾರಿಕೆ ಇಲಾಖೆ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿ ಅರ್ಹ ಫಲಾನುಭವಿಗಳಿಗೆ ಇಲಾಖಾ ಸವಲತ್ತುಗಳ ವಿತರಣೆ ನಂತರ ಮಾತನಾಡಿದ ಅವರು, ತೋಟಗಾರಿಕೆ ಕೃಷಿ ಇಲಾಖೆ ಎರಡು ಇಲಾಖೆಗಳು ರೈತರಿಗೆ ಹತ್ತಿರವಾದ ಇಲಾಖೆಗಳಾಗಿದ್ದು, ಸರ್ಕಾರದಿಂದ ಅನೇಕ ಸೌಲಭ್ಯಗಳು ಬರುವ ಹಿನ್ನೆಲೆ ಫಲಾನುಭವಿಗಳಿಗೆ ಸವಲತ್ತುಗಳನ್ನು ಮನೆಯ ಬಾಗಿಲಿಗೆ ತಲುಪಿಸಬೇಕು ಎಂಬ ನಿಟ್ಟಿನಲ್ಲಿ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿರಬೇಕು. ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಸತೀಶ್ ಅವರು ನಿಜಕ್ಕೂ ತಮ್ಮ ಕಾರ್ಯಕ್ಷಮತೆಯಿಂದ ಉತ್ತಮ ಕೆಲಸವನ್ನ ಮಾಡುತ್ತಿದ್ದಾರೆ. ಇಂತಹ ಅಧಿಕಾರಿಗಳನ್ನ ಮೆಚ್ಚುಗೆ ನೀಡಲು ನನಗೆ ಯಾವುದೇ ಸಂಕೋಚವಿಲ್ಲ. ಅಧಿಕಾರಿ ಸಹೋದ್ಯೋಗಿಗಳಿಗೆ ಕಿರುಕುಳ ನೀಡುವುದು, ಅಡಿಗೆ ಸಿಬ್ಬಂದಿಗಳಿಂದ ಹಣ ವಸೂಲಿ, ರಾತ್ರಿ ವೇಳೆ ಶಿಕ್ಷಕಿಯರಿಗೆ ಫೋನ್ ಮಾಡುವ ಮತ್ತು ಭ್ರಷ್ಟಾಚಾರದಲ್ಲಿ ತೊಡಗಿಸಿಕೊಂಡ ಅಧಿಕಾರಿಗಳಿಗೆ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಜಾಗವಿಲ್ಲ ಅಂತ ಬೇಲೂರು ಬಿಇಒ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದರು. ಬೇಲೂರು ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ಸತೀಶ್ ಮಾತನಾಡಿ, ಈಗಾಗಲೇ ಶಾಸಕರಾದ ಸುರೇಶ್ ಅವರ ಮಾರ್ಗದರ್ಶನದಂತೆ ಈ ಬಾರಿ ಬೇಲೂರು ತಾಲೂಕಿಗೆ 1,00,000 ಕಾಳುಮೆಣಸು ಸಸಿಗಳನ್ನು ಬೆಳೆಸಲಾಗಿದೆ. ಸದ್ಯ 70,000 ಸಸಿಗಳನ್ನು ಜ್ಯೇಷ್ಠತೆ ಆಧಾರದಲ್ಲಿ ವಿತರಣೆ ಮಾಡಲು ಇಲಾಖೆ ಬದ್ಧವಾಗಿದೆ ಎಂದು ಶಾಸಕರ ಪರಿಶ್ರಮದಿಂದ 20 ಫಲಾನುಭವಿಗಳಿಗೆ ಟ್ರ್ಯಾಕ್ಟರ್ಗಳನ್ನು ನೀಡಲಾಗುತ್ತಿದೆ. ಯಾವುದೇ ಮಧ್ಯವರ್ತಿಗಳ ಕಾಟವಿಲ್ಲದೆ ರೈತರು ನೇರವಾಗಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕಿಸಿ ಸರ್ಕಾರದ ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಳ್ಳಿ ಅಂತ ಕರೆ ನೀಡಿದರು. ಕೊಬ್ಬರಿ ಸೆಡ್ಡಿಗೆ ತುಂಬಾ ಬೇಡಿಕೆ ಇದೆ. ಈ ಬೇಲೂರು ವಿಧಾನಸಭಾ ಕ್ಷೇತ್ರ ಮಲೆನಾಡು, ಅರೆಮಲೆನಾಡು, ಬಯಲುಸೀಮೆ ಇದೆಲ್ಲ ಒಂದಿಷ್ಟು ಮಲೆನಾಡು ಭಾಗಕ್ಕೆ ಸೇರುತ್ತೆ. ನಮ್ಮ ಹೆಬ್ಬಾಳಕ್ಕೆ ಹೋದ ತಕ್ಷಣ ಅದು ಮಲೆನಾಡು ಅಲ್ಲ, ಅರಮಲೆನಾಡು ಅಲ್ಲ, ಬಯಲುಸೀಮೆನಲ್ಲ, ಆ ಥರ ಇನ್ನೊಂದಿಷ್ಟು ಹಳೆಬೀಡು ಜಾವಗಲ್ಗೆ ಹೋದ್ರೆ ಸಂಪೂರ್ಣ ಬಯಲ್ಸಂತ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಏನೇನು ಬೇಕು ಅಂತಕ್ಕಂಥದ್ದನ್ನ ನಾವು ಇದನ್ನ ಮಾಡ್ತಕ್ಕಂಥದ್ದು ಕೊಬ್ಬರಿ ಸೆಡ್ ಅಂದ್ರೆ ಆ ಭಾಗದವರಿಗೆ, ಹಾಗೆ ಆ ಭಾಗದವರಿಗೆ ಒಂದಿಷ್ಟು ಕೊಬ್ಬರಿ ಸೆಡ್, ಯಾಕಂದ್ರೆ ತೆಂಗು ಜಾಸ್ತಿ ಇರೋದ್ರಿಂದ ಆ ಕೊಬ್ಬರಿ ಸೆಡ್ಡು ಸಹ 2 ಇದಿತ್ತು ಅಪ್ಲಿಕೇಶನ್ನು. ಮತ್ತೆ ಬಂದಂತ 5 ಜನ ಇದ್ರು, 5 ಜನಕ್ಕೂ ಮಾಡಬೇಕು ಅಂತಕ್ಕಂಥದ್ದನ್ನ ನಾವು ಫುಲ್ಫಿಲ್ ಮಾಡಬೇಕು. ಅಷ್ಟೇ ಸಮರ್ಪಕವಾಗಿ ರೈತರುಗಳಿಗೆ ಯಾವುದೇ 1 ರೂಪಾಯಿಯೂ ಸಹ ರೈತರು ಬರೋದು ಹೋಗೋದು ಬಿಟ್ರೆ 1 ರೂಪಾಯಿಯೂ ಸಹ ಇಲಾಖೆ ಆಗ್ಲಿ ಅದು ಸಂಬಂಧಪಟ್ಟವರಾಗ್ಲಿ ಯಾವುದೂ ಸಹ ಭ್ರಷ್ಟಾಚಾರ ನಿರ್ಮೂಲ ಅಂದ್ರೆ ಪ್ರಪ್ರಥಮವಾಗಿ ನಾವು ರೈತರ ಹತ್ರ ಹೇಳಿಬೇಕು, ಅಲ್ಲಿಂದ ಪ್ರಾರಂಭ ಆಗಬೇಕು. ಈಗ ಅನೇಕ ನಿಮ್ಗೆ ಅಡಿಷನಲ್ ಟ್ರ್ಯಾಕ್ಟರ್ ಕೊಡ್ತೀವಿ, ಇಷ್ಟ ಆಗ್ತಿತ್ತ 3 ವರ್ಷದಿಂದ ನಾವು ಕೇಳ್ತಾ ಇತ್ತು ಒಂದು ಟ್ರ್ಯಾಕ್ಟರ್ ಇದು ಮಾಡ್ಬೇಕಂತ. ಇವತ್ತು ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡೋರು ನಾವು ಹೊಗಳುತ್ತೀವಿ, ಕೆಟ್ಟ ಕೆಲಸ ಮಾಡೋರು ಖಂಡಿಸ್ಬೇಕಲ್ವಾ? ಖಂಡಿಸ್ಬೇಕಲ್ವಾ? ಸುರೇಶ್ ಅಧಿಕಾರಿಗಳು ಬೈತಾರೆ ಅಂದ್ರೆ ಅದ್ರ ಉದ್ದೇಶ ಏನು? ಒಳ್ಳೆ ಕೆಲಸ ಮಾಡಿದವ್ರನ್ನ ಹೊಗಳ್ಬೇಕು, ಕೆಟ್ಟ ಕೆಲಸ ಮಾಡಿದವ್ರನ್ನ ನಾವೇನಾದ್ರೂ ಅವ್ರನ್ನ ಹೊಗಳ್ಕೊಂಡಿದ್ರೆ ಇನ್ನೊಂದಿಷ್ಟು ಕೆಟ್ಟ ಕೆಲಸ ಜಾಸ್ತಿ ಮಾಡ್ತಾರೆ. ಇದು ದಯವಿಟ್ಟು ಸಾರ್ವಜನಿಕರಲ್ಲಿ ನಾನು ವಿನಂತಿಯನ್ನ ಮಾಡ್ತೀನಿ. ರೈತರ ಪರವಾಗಿ ನಾನು ಕೆಲಸ ಮಾಡ್ತಕ್ಕಂಥದ್ದು, ಯಾವುದೋ ಒಬ್ಬ ಅಧಿಕಾರಿ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದಲ್ಲ. ಒಬ್ಬ ಅಧಿಕಾರಿ 100 ಜನ ರೈತರುಗಳಿಗೆ ಅನಾನುಕೂಲ ಆಗುತ್ತೆ. ನಮ್ಮ ಸ್ಥಳೀಯವರೇ ಕೆಲಸ ಮಾಡ್ತಾ ಇದ್ದಾರೆ, ಬಂದ ತಕ್ಷಣ ನಾವು ಹೇಳಿದ್ವು ನೋಡಿ, ನಾನು ವಿನಂತಿಯನ್ನ ಮಾಡಿದ್ದೀವಿ ಬಂದಂತ ಮೊದಲ ಅಧಿಕಾರಿಗಳಿಗೆ, ನೋಡಿ ರೈತರ ಪರವಾಗಿರಬೇಕು, ನಮ್ಮ ಸೇವೆ ಸಮರ್ಪಕವಾಗಿರಬೇಕು, ಯಾವುದು ಸರ್ಕಾರದ ಸವಲತ್ತುಗಳು ಬರ್ತವೆ ಅದು ಹತ್ತಿದ್ರೆ ಅದನ್ನ 20 ಮಾಡ್ತಕ್ಕಂಥದ್ದು, ಅದನ್ನ ಅವ್ರ ಮನೆ ಬಾಗಿಲಿಗೆ ತರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಅಂತ. ಇವತ್ತು ನಾವು ದೀಪ ಹಚ್ಚಿಸ್ತೀವಿ, ಪಾಪ ಅವ್ರು ಯಾರು ಕನಸಲ್ಲೂ ಕಂಡಿರ್ಲಿಲ್ಲ, ಉದ್ಘಾಟನೆ ಅವ್ರ ಹತ್ರ ಮಾಡಿಸ್ತಾ ಇದ್ದಾರೆ. ಕನಸಲ್ಲಿ ಯಾರು ಕಂಡಿದ್ರ ಯಾರಾದ್ರೂ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಯಾರು ಮಾಡಿದಾರ? ಉದ್ಘಾಟನೆಯನ್ನ ಮಾಡಿಸಿರ್ತಕ್ಕಂಥದ್ದು ಯಾಕೆ ಮಾಡುದು ಅಂದ್ರೆ ಅವ್ರಿಗೆ ಆತ್ಮಸ್ಥೈರ್ಯ, ಏನಾದ್ರೂ ಒಂದಿಷ್ಟು ಕಳಪೆ ಅದು ಇದು ಇದ್ರೆ ನೋಡಪ್ಪ ಅವತ್ತನ್ನೇ ಗೌರವ ಕೊಟ್ಟು ಮಾಡಿದ್ದಾರೆ, ನಾವು ರೈತರುಗಳಿಗೆ ಸಮರ್ಪಕವಾದ ಗೊಬ್ಬರವನ್ನ ಹಾಕಿ ಕೊಡಬೇಕು, ಒಳ್ಳೆ ತಳಿಯನ್ನ ಕೊಡಬೇಕು ಅಂತಕ್ಕಂಥದ್ದು ಕೆಲಸ ಮಾಡ್ತಕ್ಕಂಥದ್ದು ನಾವು ಆತ್ಮಸ್ಥೈರ್ಯ ತುಂಬಿಸೋದಕ್ಕೆ. ವಿಶೇಷವಾಗಿ ಇವತ್ತು ನಾವು ನಮ್ಮ ಈ ಮಲೆನಾಡು ಭಾಗದಲ್ಲಿ ಮತ್ತೆ ನಮ್ಮ ಕಸಬಾ ಹೋಬಳಿ ಇರ್ಬೋದು, ಮತ್ತೆ ಹಳೆಬೀಡು ಮಾದೇಳಿ ಇಲ್ಲೂ ಸೇರಿದಂಗೆ ನಮ್ಮ ಏನು ಅಡಿಕೆ ಬೆಳೆಗಾರರಿದ್ದಾರೆ ಇವರಿಗೆ ಮಿಶ್ರ ಬೆಳೆಯಾಗಿ ಕಾಳುಮೆಣಸನ್ನ ಬೆಳೆಯಬೇಕು ಅಂತೇಳಿ ಉತ್ತೇಜನವನ್ನು ಕೊಡ್ತಾ ಇದೀವಿ. ಇವತ್ತು ಕಾಳುಮೆಣಸಿಗೆ ಒಳ್ಳೆ ಬೇಡಿಕೆನೂ ಕೂಡ ಇದೆ, ಮತ್ತೆ ರೈತರಿಗೆ ದರನೂ ಕೂಡ ಇದೆ. ಬಟ್ ಅದೇ ರೀತಿ ನಮಗೆ ರೋಗಗಳು ಕೂಡ ಜಾಸ್ತಿ ಆಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ರೈತರಿಗೆ ತಾಂತ್ರಿಕ ಮಾಹಿತಿನ ಕೊಡೋದ್ರ ಜೊತೆಗೆ ಏನು ಒಂದು ಸಸಿಗಳನ್ನ ನಮ್ಮ ಇಲಾಖೆಯಿಂದ ಏನು ಅಭಿವೃದ್ಧಿಪಡಿಸಿ ಈ ಸಸಿಗಳನ್ನ ವಿತರಣೆ ಕಾರ್ಯಕ್ರಮ, ಅದ್ರ ಜೊತೆಗೆ ಇವತ್ತು NHM ಯೋಜನೆ ಅಂದ್ರೆ ಇದೇ ನಮ್ಮ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಅಭಿವೃದ್ಧಿ ಯೋಜನೆಯಡಿ ಫಲಾನುಭವಿಗಳಿಗೆ ಯಂತ್ರೋಪಕರಣಗಳನ್ನ ನೀಡ್ತಕ್ಕಂಥ ಯೋಜನೆ. ಇದರಲ್ಲಿ ನಾವು ರೈತರಿಗೆ ಒಂದು ಟ್ರ್ಯಾಕ್ಟರ್ಗಳು ಅಂದ್ರೆ ಕೃಷಿ ಚಟುವಟಿಕೆ ಉಪಯೋಗ ಆಗ್ತಕ್ಕಂಥ ಟ್ರ್ಯಾಕ್ಟರ್ಗಳು ನಾವು ಇಲ್ಲಿ ಮುಂದೆ ನೋಡ್ತಾ ಇರ್ಬೋದು, ಎಲ್ಲ ಕೃಷಿ ಚಟುವಟಿಕೆ ಬರ್ತಕ್ಕಂಥ ಒಂದು ಸಣ್ಣ ಮಿನಿ ಟ್ರ್ಯಾಕ್ಟರ್ಗಳು ಅಂತ ಹೇಳ್ತೀವಿ.
ಸೊ ಈ ಒಂದು ಟ್ರ್ಯಾಕ್ಟರ್ಗಳನ್ನು ಕೂಡ ನಾವು ಏನು ಆಯ್ಕೆ ಮಾಡಿದ್ವಿ ಈ ಫಲಾನುಭವಿಗಳಿಗೆ ಒಂದು ವಿತರಣೆ ಕಾರ್ಯಕ್ರಮ. ಅದೇ ರೀತಿ ಇನ್ನು ವಿವಿಧ ಯೋಜನೆಗಳಿಗೆ ಏನು ಆಯ್ಕೆ ಆಗಿದ್ದಾರೆ, ಫಾರ್ಮ್ ಗೇಟ್ ಇರ್ಬೋದು ಅಥವಾ ಯಂತ್ರೋಪಕರಣ ಇರ್ಬೋದು ಅಥವಾ ನೆರಳು ಪರದೆ ನಿರ್ಮಾಣ ಮಾಡ್ತಕ್ಕಂಥ ರೈತರು ಇರ್ಬೋದು ಅಥವಾ ವಿವಿಧ ಕಾರ್ಯಕ್ರಮಗಳಿಗೆ ಏನು ಆಯ್ಕೆ ಆಗಿದ್ರೆ ಅಂಥ ಒಂದು ರೈತರಿಗೆ ನಾವು ವರ್ಕ್ ಆರ್ಡರ್ ಅಂದರೆ ಕಾರ್ಯಾದೇಶನ ಮುಂದಿನ ದಿನಗಳಲ್ಲಿ ನೀವು ಸಬ್ಸಿಡಿಯನ್ನು ಕೊಡ್ತೀವಿ, ನೀವು ಕಾರ್ಯಗಳನ್ನ ಮಾಡ್ಕೊಳ್ಳಿ ಅಂತಕ್ಕಂಥ ಒಂದು ಗ್ಯಾರಂಟಿನ ಭರವಸೆಯನ್ನು ನೀಡೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ವರದಿ ಗಣೇಶ್ ಬೇಲೂರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.